ಈ ಒಂದು ವಿಡಿಯೋದಲ್ಲಿ ರೂಬಿಕ್ಕಿಂತ ಫಸ್ಟ್ನೇ ಲೇಯರ್ನ ಕಂಪ್ಲೀಟ್ ಮಾಡೋದು ಏನಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಒಂದು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯಾವಾಗಲೂ ಯೆಲ್ಲೋ ಆಪೋಸಿಟ್ಟು ವೈಟ್ ಇರುತ್ತೆ, ಅದೇ ರೀತಿ ರೆಡ್ ಆಪೋಸಿಟ್ಟು ಆರೆಂಜ್ ಇರುತ್ತೆ, ಅದೇ ರೀತಿ ಗ್ರೀನ್ ಆಪೋಸಿಟ್ಟು ಬ್ಲೂ ಇರುತ್ತೆ. ಇಷ್ಟು ನೀವು ಅರ್ಥ ಮಾಡಿಕೊಂಡ್ರೆ ಇನ್ನು ಈಸಿ ಕೆಲಸ. ಇದು ಫ್ರಂಟ್ ಫೇಸ್ ಅಂತೀವಿ. ನಾನು ಫಾರ್ಮುಲಾ ಹಾಕೋರಿ, ಇದು ಫ್ರಂಟು, ಇದು ರೈಟು, ಇದು ಲೆಫ್ಟು, ಇದು ಟಾಪು ಅಥವಾ ಅಪ್ಪರ್. ಯಾವ ರೀತಿ ನೀವು ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋದು ಅದ್ರ ಮೇಲೆ ಡಿಪೆಂಡು. ಇದು ಕ್ಲಾಕ್ ವೈಸ್. ಇದು ನಾನು ಈ ರೀತಿ ಮಾಡಿದ್ರೆ ಕ್ಲಾಕ್ ವೈಸ್ ತಿರ್ಸಿ, ಗಂಟೆ ಹೇಗೆ ಕ್ಲಾಕ್ ವೈದ್ರೆ ಇದು ಕ್ಲಾಕ್ ವೈದು. ಅದೇ ನಾನು ಹಿಂಗೆ ಮಾಡಿದ್ರೆ ಆಂಟಿ ಕ್ಲಾಕ್ ವೈದು. ಇದು ನಿಮಗೆ ಅರ್ಥ ಆಗುತ್ತೆ. ಇನ್ನು ನಾನು ತುಂಬ ಈಸಿಯಾಗಿ ಹೇಳ್ಬೇಕು. ಫಸ್ಟ್ ಲೇಯರ್ ಹೇಗೆ ಸಾಲ್ವ್ ಮಾಡೋದಂದರೆ, ನಾನೊಂದು ಫೇಸ್ನ ನಾನು ಎಲ್ಲೋ ತೊಗೋತಾ ಇದ್ದೀನಿ, ಯಾಕಂದರೆ ತುಂಬ ಈಸಿಯಾಗಲಿ ಅಂತ. ಈಗ ನಾನು ಶಫಲ್ ಮಾಡ್ತಾಯಿದ್ದೀನಿ. ಶಫಲ್ ಮಾಡಿದ್ಮೇಲೆ ನಾನು ಎಲ್ಲೋ ಫೇಸ್ನ ಇಲ್ಲಿ ತೊಗೋತಾ ಇದ್ದೀನಿ. ನಾನು ಮೊದಲೇ ಅಜೆಂಡಾ ಏನಂತಂದರೆ, ನೀವು ಈ ಒಂದು ಇದನ್ನು ಎಲ್ಲೋ ಫೇಸಲ್ಲಿ ಅಥವಾ ನೀವು ಯಾವ ಫೇಸ್, ನನ್ನ ಪ್ರಿಫರಬಲ್ ಫೇಸು ಎಲ್ಲೋ, ಈ ಒಂದು ಇದನ್ನು ನೀವು ವೈಟ್ ಮಾಡ್ಕೋಬೇಕು. ಇಲ್ಲಿ 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 ಆಲ್ರೆಡಿ ಒಂದು ವೈಟ್ ಆಗೋಗಿದೆ. ಈಗ ಸೆಕೆಂಡ್ ವೈಟ್ ಏನು ಮಾಡೋದಂದರೆ, ಇಲ್ಲಿ ನೋಡ್ತಾ ಇದೇ ಪೊಸಿಷನ್ ಇಟ್ಕೊಂಡಿರಿ. ಆಲ್ರೆಡಿ ಇಲ್ಲೊಂದಿದೆ, ಇದನ್ನು ನಾನು ಇಲ್ಲಿಗೆ ತರ್ತಾ ಇದ್ದೀನಿ. ಇನ್ನೆಲ್ಲಿದೆ ನೋಡಿ ಮಧ್ಯದ್ದು, ಇಲ್ಲಿ ಎಡ್ಜಸ್ಟ್ನ ಫರ್ಗೆಟ್ ಮಾಡಿಬಿಡಿ. ನೆಕ್ಸ್ಟ್ ಇನ್ಯಾವುದಿದೆ, ಇಲ್ಲೊಂದು ಯಾವುದೋ ಇಲ್ಲಿದೆ, ಇದನ್ನು ನಾನು ಇಲ್ಲಿಗೆ ತಂದೆ. ಇನ್ನೊಂದು ಮಧ್ಯೆಯಲ್ಲಿದೆ ನೋಡಿ, ಓಕೆ ಇಲ್ಲಿದೆ, ಇಲ್ಲೊಂದು ತಂದೆ. ಈ ರೀತಿ ನಾವು ವೈಟ್ನ ಮಾಡ್ಕೊಂಡಾದ್ಮೇಲೆ ನೀವೆಲ್ಲೇ ಇದ್ದರೂ ಕೂಡ ಅಕಸ್ಮಾತ್ ಎಲ್ಲರೂ ಒಂದು ಕಡೆ ಇದ್ದರೆ ಇಲ್ಲೆಲ್ಲೋ ಇತ್ತು ಅಂತ ತಿಳ್ಕೊಳ್ಳಿ. ಆಗಿಲ್ಲ ಅಂದಾಗ ಇಲ್ಲಾಗಿದೆ, ಇಲ್ಲಾಗಿಲ್ಲ ಅಂದಾಗ ಇಲ್ಲಿ ತಂದು ನಿಮ್ಮ ಅಜೆಂಡಾ ಏನಾಗಿರಬೇಕು, ಇಲ್ಲಿ ವೈಟ್ ಮಾಡ್ಕೋಬೇಕು. ಈ ವೈಟ್ ಮಾಡಿದ ನಂತರ ತುಂಬ ಇದಕ್ಕೆ ಆಪೋಸಿಟ್ ಯಾವುದಿದೆ, ಎಲ್ಲೋ ಆಪೋಸಿಟ್ ವೈಟ್ ಇದೆ. ಇದನ್ನೇನಕ್ಕೆ ವೈಟ್ ಮಾಡ್ಕೋತೇನೆ ಅಂದರೆ, ಇಲ್ಲಿ ನಾನು ಕರೆಕ್ಟಾಗಿ ಅದೇ ಪೊಸಿಷನ್ ತರಿಸ್ತೀನಿ, ಅದಕ್ಕೋಸ್ಕರ ಆಗ್ತಿದೆ. ನೆಕ್ಸ್ಟು ಇಲ್ಲಿರೋ ಒಂದು ಫೇಸಲ್ಲಿ ನಿಮ್ಮ ವೈಟ್ ಕೆಳಗಡೆ ಯಾವುದಿದೆ, ಈ ಪ್ಲಸ್ ಮಾಡ್ಕೊಂಡಿರೋ ಕೆಳಗಡೆ ಯಾವುದಿದೆ, ಫಸ್ಟ್ ಫೇಸ್ ಇಲ್ಲಿ ತೊಗೊಂಡೆ. ವೈಟ್ ಕೆಳಗಡೆ ಯಾವುದಿದೆ, ಗ್ರೀನ್ ಇದೆ. ಈ ಗ್ರೀನ್ನ ಮಧ್ಯದಲ್ಲಿ ಯಾವತ್ತೂ ಫಿಕ್ಸ್ ಆಗಿರುತ್ತೆ. ನೀವು ಕಾಣಿಸ್ತಿದೆಯಲ್ಲ, ಈ ಮಧ್ಯದ ಯಾವಾಗಲೂ ಫಿಕ್ಸ್ ಆಗಿರುತ್ತೆ. ಈಗ ನಾನು ವೈಟ್ ಕೆಳಗಡೆ ಇರೋದು ಆರೆಂಜ್ ಇದೆ. ಈ ಆರೆಂಜ್ ಫೇಸ್ ಮಧ್ಯಕ್ಕೆ ತೊಗೊಬರ್ತೀನಿ. ಈ ರೀತಿ ಮ್ಯಾಚ್ ಮಾಡ್ಕೋಬೇಕು. ಈ ರೀತಿ ಮ್ಯಾಚ್ ಮಾಡ್ಕೊಂಡಾದ್ಮೇಲೆ 180 ಡಿಗ್ರಿ ಇಲ್ಲಿ ತಿರ್ಸ್ತೀವಿ. 180 ಡಿಗ್ರಿ ಏನಕ್ಕೆ ತಿರ್ಸ್ತೀವಿ ಅಂದರೆ, ಇಲ್ಲಿ ಪ್ಲಸ್ ಆಗಿಬಿಡುತ್ತೆ, ಇಲ್ಲಿ ಪ್ಲಸ್ ಮ್ಯಾಚ್ ಮಾಡ್ತಾ, ಇಲ್ಲೊಂದು ಮ್ಯಾಚಿಂಗ್ ಕಲರ್ ಇಲ್ಲೊಂದು ಮಾಡ್ತಾಯಿದ್ದೀನಿ. ಅದೇ ರೀತಿ ವೈಟ್ ಕೆಳಗಡೆ ಯಾವುದಿದೆ ಪ್ಲಸ್ಸಲ್ಲಿ ಗ್ರೀನೇ ಇದೆ. ವೈಟ್ ಕೆಳಗಡೆ ಯಾವುದಿದೆ ಗ್ರೀನೇ ಇದೆ. ಈ ಗ್ರೀನನ್ನು 180 ಡಿಗ್ರಿ ತಂದೆ. ಈಗ ಎರಡು ಇದಾಯಿತು. ಅದೇ ರೀತಿ ಓಕೆ, ಅದೇ ಫೇಸ್ ಕೆಲವು ಸತಿ ಇಲ್ಲಿ ಎಲ್ಲೋ ಒಂದು ಕಡೆ ಇರುತ್ತೆ. ಆ ಒಂದು ಫೇಸ್ನ ನೀವು ಎಲ್ಲಿ ಯಾವ ಬಿಳಿ ಕೆಳಗಡೆ ಯಾವುದಿದೆ ಆ ಫೇಸ್ನಾಗ ಮಧ್ಯದಲ್ಲಿ ಮ್ಯಾಚ್ ಮಾಡಿ 180 ಡಿಗ್ರಿ ತಿರುಗಿಸಿ. ಅದೇ ರೀತಿ ಇಲ್ಲೂ ಮ್ಯಾಚ್ ಆಗಿದೆ, ಇಲ್ಲಿಗೆ ಹಿಂಗೆ ತಿರುಗಿಸಿ. ಇನ್ನು ಎಡ್ಜಸ್ಸು ಮಾಡಬೇಕಾಗಿದೆ. ಇಲ್ಲಿ ಪ್ಲಸ್ ಹಾಕೋ ಇನ್ನು ಎಡ್ಜಸ್ ಹೇಗೆ ಮಾಡಬೇಕಂದ್ರೆ, ಮೈಂಡಲ್ಲಿ ಇಟ್ಕೊಡಿ. ನೀವು ಫಸ್ಟ್ ಲೇಯರು, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್. ಈಗ ಈ ಒಂದು ಟಾಪ್ ಲೇಯರಲ್ಲಿ ಈ ಸೈಡಲ್ಲಿ ಯಾವ್ದಾದ್ರು ವೈಟ್ ಇದೆ ನೋಡ್ಕೊಳ್ಳಿ. ಒಂದು ಆಲ್ರೆಡಿ ವೈಟ್ ಬಂದಿದೆ. ವೈಟ್ ಪಕ್ಕ ಯಾವುದಿದೆ, ಇಲ್ಲಿ ರೆಡ್ ಇದೆ. ಈ ರೆಡ್ ಫೇಸಸ್ಗೆ ಮಧ್ಯದಲ್ಲಿ ಯಾವುದಿದೆ ಆ ಫೇಸ್ಗೆ ತೊಗೊಬನ್ನಿ. ಈ ರೀತಿ ಅಡ್ಜಸ್ಟೆಂಟೇ ಮಾಡ್ಕೊಳ್ಳಿ. ಲೆಫ್ಟ್ ಫೇಸಲ್ಲಿ ಬಂದಾಗ ಈ ಒಂದು ಫಾರ್ಮುಲಾ L'-T'-L. ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ, ನನ್ನ ಫಾರ್ಮುಲಾ ಕೂಡ ಹಾಕ್ತೀನಿ, ನೆನ್ಪಿಡೋ ಅವಶ್ಯಕತೆ ಇಲ್ಲ. ಈ ಮಧ್ಯದ ಯಾವತ್ತು ಈ ಪ್ಲಸ್ಗೆ ಮಾಡ್ಕೊಂಡಿದ್ದೀರಲ್ಲ, ಯಾವತ್ತೂ ಕೆಡಬಾರ್ದು. ಅದೇ ರೀತಿ ನಿಮ್ಮ ಯಾವತ್ತು ಪೊಸಿಷನ್ ಇಲ್ಲೇ ಇದ್ದರೆ ನಿಮಗೆ ಆರಾಮಾಗಿ ಜ್ಞಾಪಕ ಇಟ್ಕೋಬೋದು. ಈಗ ನಾನೇನು ಮಾಡ್ತೀನಿ ಅಂತಂದರೆ, ಈಗ ಈ ಒಂದು ಇದನ್ನು ನಾನು ಈಗ ಯಾವುದಾಗಿದೆ ರೆಡ್ ಬಂದಿದೆ. ಈಗ ನೋಡಿ, ಈಗ ನಾನೇನು ಮಾಡ್ತೀನಿ, ಇದು ಮಧ್ಯಕ್ಕೆ ತಂದೆ. ಇಲ್ಲಿ ಕೆಳಗಡೆ ಇರೋದನ್ನ ನಾನು ಇಲ್ಲಿ ಮಧ್ಯಕ್ಕೆ ತಂದೆ. ಇದು ಹಿಂದಕ್ಕೆ ಹೋಯಿತು. ಹಿಂದಕ್ಕೆ ಹೋಗಿದ್ದನ್ನ ನಾನೇನು ಮಾಡಿದೆ, ಇದನ್ನು ನಾನು ಮತ್ತೆ ಇಲ್ಲಿಗೆ ತಂದೆ. ಫಾರ್ ಎಕ್ಸಾಂಪಲ್ L'-T'-L ಅಂತಂತ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಬಂದು ಹೋಗುತ್ತೆ. ಅದೇ ರೀತಿ ಇನ್ನು ಸೈಡ್ ಫೇಸ್ ಇನ್ಯಾವುದಿದೆ, ಇಲ್ಲೇ ಬಂದಿದೆ ನೋಡಿ. ಈ ಲೇಯರಲ್ಲಿ ನಮಗೆ ವೈಟ್ ಯಾವುದೇ ನೋಡ್ಕೋಬೇಕು. ಆಲ್ರೆಡಿ ಒಂದು ಬಂದಿದೆ. ಓಕೆ, ಆರೆಂಜ್ ಫೇಸಲ್ಲೇ ಕರೆಕ್ಟಾಗಿ ಬಂದು ಅಲೈನ್ ಆಗಿದೆ. ಈಗ ನಾನು ಮಾಡ್ತೀನಿ ಅಂದರೆ L'-T'-L. ಅದೇ ರೀತಿ ನೆಕ್ಸ್ಟು ಇನ್ಯಾವುದಿದೆ, ಈ ಫೇಸಲ್ಲಿ ಯಾವುದೋ ಒಂದಿದೆ. ಆಲ್ರೆಡಿ ಈ ಫೇಸಸ್ಸೇ ಬಂದು ಕೂತಿದೆ. ರೈಟ್ ಸೈಡ್ ಬಂದಾಗ ಏನು ಮಾಡಬೇಕಂದ್ರೆ, ಅಥವಾ ನಿಮ್ಮ ಜ್ಞಾಪನ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇಲ್ಲಿಂದ ನೀವು ಮಧ್ಯಕ್ಕೆ ತರ್ತೀರ, ಮಧ್ಯೆ ಇದೇ ಪೊಸಿಷನ್ ಅಲ್ವಾ, ಅದರಿಂದ ಈಗ ಕೆಡಬಾರ್ದು ಅಂದರೆ R' ಇಲ್ಲಿ T'-R. ಈ ಮಧ್ಯದ್ದು ಕೆಡಬಾರ್ದು ಅಂದರೆ ಈ ರೀತಿ ಫಾರ್ಮುಲಾಗಳು ಅಪ್ಲೈ ಮಾಡಿ. ಪ್ಲಸ್ ಯಾವತ್ತೂ ಕೆಡಬಾರ್ದು. ಇಲ್ಲಿ ತಂದರೂ ಮತ್ತೆ ಇಲ್ಲಿಗೆ ಬರಬೇಕು. ಆ ರೀತಿ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೆನ್ಪಿಟ್ಕೋಬೋದು. ಇನ್ನೂ ಒಂದೇ ಉಳಿದಿದೆ. ಈ ಸೈಡಲ್ಲಿ ಯಾವುದಿದೆ, ಬ್ಲೂ, ವೈಟ್ ಪಕ್ಕ ಬ್ಲೂ ಇದೆ. ಬ್ಲೂ ಫೇಸಸ್ಗೆ ಇಲ್ಲಿ ಮಿಡಲಾಗಿ ತೊಗೊಬಂದು ಲೆಫ್ಟ್ ಸೈಡ್ ಆಯಿತು. ಲೆಫ್ಟ್ ಸೈಡ್ ಬಂದರೆ L'-T'-L. ನೋಡಿ, ಈ ಫೇಸಸ್ ನೀಟಾಗಿ ಒಂದು ಲೇಯರ್ ಮುಗಿದೋಗಿದೆ. ಈ ರೀತಿ ನಾವು ಫಸ್ಟ್ ಲೇಯರ್ನ ಈಸಿಯಾಗಿ ಮುಗಿಸ್ಬೋದು. ನಮ್ಗೆ ಆಗಿದೆ ಅನ್ನೋಕ್ಕೆ ಇಲ್ಲಿ ಟಿ ಆಕಾರದಲ್ಲಿ, ಈ ಸೈಡಲ್ಲಿ ಟಿ ಆಕಾರದಲ್ಲಿ ಇದ್ರೆ ನಮಗೂ ಫೇಸಸ್ ಈ ಟಿ ಆಕಾರದಲ್ಲಿ ಮುಗ್ದಿದೆ ಅಂದರೆ ಇಲ್ಲಿ ಮುಗೀತಂತ ಅರ್ಥ. ಇಲ್ಲಿ ನೋಡಿ, ಫಸ್ಟ್ ಲೇಯರ್ ಕಂಪ್ಲೀಟ್ ಆಗಿದೆ. ಫಸ್ಟ್ ಲೇಯರ್ ಆಲ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ವೀಡಿಯೋದಲ್ಲಿ ನಾನು ಲೇಯರ್ 2 ಹೇಗೆ ಮಾಡೋದಂತ ತೋರಿಸ್ತೀನಿ.